2016 ಆಗಸ್ಟ್ 8 3 ಬ್ಯಾಂಕುಗಳಿಂದ ಸಂಗ್ರಹಿಸಿದ 342 ಕೋಟಿ ಹಣವನ್ನ ಸೇಲಂ ಚೆನ್ನೈ ಎಗ್ಮೋರ್ ಎಕ್ಸ್‌ಪ್ರೆಸ್ ರೈಲಿನ ಲಗೇಜ್ ಬೋಗಿಯಲ್ಲಿ ಇಟ್ಟು ಬ್ಯಾಂಕಿನ ಅಧಿಕಾರಿಗಳು ಸೀಲ್ ಮಾಡಿದ್ರು. ಆ ಬೋಗಿಗೆ ಕಿಟಕಿಗಳಿರಲಿಲ್ಲ, ಬಾಗಿಲನ್ನು ಹೊರತುಪಡಿಸಿ ಸಣ್ಣ ಕಿಂಡಿಯೂ ಇರಲಿಲ್ಲ. 20 ಪೊಲೀಸರನ್ನ ಗನ್ನುಗಳ ಸಹಿತ ಸೆಕ್ಯೂರಿಟಿಗಾಗಿ ಕಳಿಸಲಾಗಿತ್ತು. ನೆಕ್ಸ್ಟ್ ಡೇ ಅಂದ್ರೆ ಆಗಸ್ಟ್ 9ರಂದು ಸುಮಾರು ಬೆಳಗ್ಗೆ 11 ಗಂಟೆಗೆ ಆ ಬೋಗಿಯ ಸೀಲ್ ತೆಗೆದು ಒಳಬಂದಿರುವ ಅಧಿಕಾರಿಗಳಿಗೆ ಶಾಕ್ ಆಗಿತ್ತು. ಪೊಲೀಸರು ಸಂಪೂರ್ಣ ಗೊಂದಲದಲ್ಲಿದ್ದರು. ಯಾಕೆಂದ್ರೆ 342 ಕೋಟಿ ಹಣದಲ್ಲಿ 5 ಕೋಟಿ 75 ಲಕ್ಷ ಹಣ ಕಾಣೆಯಾಗಿತ್ತು. ಸೀಲ್ ಓಪನ್ ಮಾಡದೆ ಆ ಹಣ ಕದ್ದಿದ್ದೇಗೆ? 342 ಕೋಟಿ ಇದ್ದರೂ ಕೇವಲ 6 ಕೋಟಿಗಿಂತಲೂ ಕಡಿಮೆ ಹಣ ಲೂಟಿ ಮಾಡಿದ್ದೇಕೆ? ಈ ಕೇಸ್ ಸಾಲ್ವ್ ಮಾಡೋದಕ್ಕೆ ಸಿಬಿಐ ಬಂದರೂ 2 ವರ್ಷ ತೆಗೆದುಕೊಂಡಿದ್ದೇಕೆ? ಈ ಕೇಸ್ಗೆ ನಾಸಾ ಸಹಾಯ ಯಾಕೆ ಬೇಕಾಗಿತ್ತು? ಈ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ಕಥೆಯ ಮೂಲ ಮಧ್ಯಪ್ರದೇಶದ ಗುನಾ ಜಿಲ್ಲೆಯ ಖೇಜ್ರಾ ಎಂಬ ಗ್ರಾಮದಲ್ಲಿದ್ದ ಪರ್ಡಿ ಗ್ಯಾಂಗ್. ಮೊಹರ್ ಸಿಂಗ್ ಪರ್ಡಿ ಗ್ಯಾಂಗ್ನ ನಾಯಕ. ಹಣಕ್ಕಾಗಿ ರೈಲ್ವೆ ಪ್ರಯಾಣಿಕರುಗಳನ್ನ ಲೂಟಿ ಮಾಡುವ ಗ್ಯಾಂಗ್ ಇದಾಗಿತ್ತು. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬೇರೆ ರಾಜ್ಯದಿಂದ ಲೂಟಿ ಮಾಡಿ ಮಧ್ಯಪ್ರದೇಶಕ್ಕೆ ಬಂದು ಭಾಗ ಮಾಡ್ಕೊಳ್ತಿದ್ರು. ಯಾವುದೇ ಕಾರಣಕ್ಕೂ ತಮ್ಮ ರಾಜ್ಯದಲ್ಲಿ ಲೂಟಿ ಮಾಡ್ತಿರ್ಲಿಲ್ಲ. ಅದೇ ರೀತಿ ತಮಿಳುನಾಡಿನಲ್ಲಿ ಲೂಟಿಗಾಗಿ ಹೋಗಿದ್ದ ಆ ಗ್ಯಾಂಗ್ಗೆ ರೈಲ್ವೆ ಪೊಲೀಸರು ಇನ್ನು 8-9 ದಿನಗಳಲ್ಲಿ ಆರ್ಬಿಐ ಒಂದಿಷ್ಟು ಹಣವನ್ನ ಸೇಲಂ ಚೆನ್ನೈ ಎಗ್ಮೋರ್ ರೈಲಿನ ಮೂಲಕ ಸಾಗಿಸುವ ವಿಚಾರವನ್ನ ಮಾತನಾಡಿಕೊಳ್ಳುವುದು ಕಿವಿಗೆ ಬೀಳುತ್ತೆ. ಸಣ್ಣ ಪುಟ್ಟ ಕಳ್ಳತನಗಳಿಂದ ಬೇಸರಗೊಂಡಿದ್ದಂಥ ಆ ಗ್ಯಾಂಗ್ ಈ ಬಾರಿ ದೊಡ್ಡ ಸಾಹಸ ಕೇಳಿಯೋದಕ್ಕೆ ಸಿದ್ಧವಾಗುತ್ತೆ. ಮುಂದಿನ 7 ದಿನಗಳ ಕಾಲ ಗ್ಯಾಂಗ್ನ ಪ್ರತಿಯೊಬ್ಬ ಸದಸ್ಯನೂ ಸೇಲಂ ಚೆನ್ನೈ ಎಗ್ಮೋರ್ ಎಕ್ಸ್‌ಪ್ರೆಸ್ನಲ್ಲಿ ಪ್ರಯಾಣ ಮಾಡಿ ರೈಲಿನ ಮಾರ್ಗ, ನಿಲ್ದಾಣಗಳಲ್ಲಿ ನಿಲ್ಲುವ ಸಮಯ, ಒಂದು ನಿಲ್ದಾಣದಿಂದ ಮತ್ತೊಂದಕ್ಕೆ ಹೋಗಲು ಬೇಕಾಗುವ ಸಮಯ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸುತ್ತೆ. ಇದರಿಂದ ಅವರಿಗೆ ಗೊತ್ತಾಗುವಂತಹ ವಿಚಾರ ಏನು ಅಂದ್ರೆ ಚಿನ್ನಾಸಾಲಂ ನಿಲ್ದಾಣದಿಂದ ವರ್ದಾಲಾಂ ನಿಲ್ದಾಣಕ್ಕೆ ರೈಲು ಹೋಗೋದಿಕ್ಕೆ 45 ನಿಮಿಷ ತೆಗೆದುಕೊಳ್ಳುತ್ತೆ. ಹಾಗೆ ಆ ಸಮಯದಲ್ಲಿ ಕತ್ತಲೆಯಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದ್ರೆ ಚಿನ್ನಾಸಾಲಂನಿಂದ ಮುಂದೆ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ರೈಲಿಗೆ ಡೀಸೆಲ್ ಬೋಗಿಯನ್ನ ಅಳವಡಿಸಲಾಗುತ್ತೆ. ಇದರಿಂದ ರೈಲಿನ ಮೇಲ್ಛಾವಣಿಯನ್ನು ಹತ್ತಿದರೂ ಸಹ ಯಾವುದೇ ತೊಂದರೆ ಆಗೋದಿಲ್ಲ. ಹೀಗಾಗಿ ಇದು ತಮ್ಮ ಲೂಟಿಗೆ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಆ ರೈಲಿನಲ್ಲಿ ಒಟ್ಟು 19 ಬೋಗಿಗಳಿದ್ದು ಇಂಜಿನ್ ನಂತರದ ಮೊದಲ 2 ಬೋಗಿಗಳು ಲಗೇಜ್ ಬೋಗಿಗಳು. ಅವುಗಳಲ್ಲಿ ಒಂದರಲ್ಲಿ ಆರ್ಬಿಐ ಅಧಿಕಾರಿಗಳು 226 ಮರದ ಬಾಕ್ಸ್ಗಳಲ್ಲಿ ತುಂಬಿದ 342 ಕೋಟಿ ಹಣವನ್ನ ಇಟ್ಟು ಭದ್ರವಾಗಿ ಸೀಲ್ ಮಾಡಿದ್ರು. ಅದರ ಭದ್ರತೆಗಾಗಿ ಪಕ್ಕದ ಬೋಗಿಯಲ್ಲೇ 18ರಿಂದ 20 ಪೊಲೀಸರು ಲೋಡೆಡ್ ಗನ್ಗಳ ಸಹಿತ ಇದ್ರು. 2016 ಆಗಸ್ಟ್ 8ರಂದು ರಾತ್ರಿ 9:05ಕ್ಕೆ ಚಿನ್ನಾಸಾಲಂ ನಿಲ್ದಾಣದಲ್ಲಿ ಡೀಸೆಲ್ ಇಂಜಿನ್ ಅಳವಡಿಸುತ್ತಿರುವ ರೈಲಿಗೆ ಮೊಹರ್ ಸಿಂಗ್ ಆತನ 3 ಸಹಚಾರರ ಜೊತೆಗೆ ಹತ್ತಿದ್ದ. ರೈಲು ಹೊರಟ ನಂತರ ಈಗಾಗಲೇ ರೈಲು ಲೂಟಿಯಲ್ಲಿ ಪ್ರವೀಣರಾಗಿದ್ದ ಅವರು ಯಾರಿಗೂ ತಿಳಿಯದಂತೆ 10:15ಕ್ಕೆ ರೈಲಿನ ಮೇಲ್ಛಾವಣಿ ಏರಿದರು. ಹಣ ಇದ್ದ ಬೋಗಿಯ ಮೇಲೆ ಬಂದು ತಮ್ಮ ಬಳಿಯಿದ್ದ ಬ್ಯಾಟರಿ ಚಾಲಿತ ಕಟರನ್ನ ಬಳಸಿ 2 ಅಡಿ ರಂಧ್ರವನ್ನ ಕೊರೆದು ಒಳಗೆ ಇಳಿದವರು ಶಾಕ್ ಆಗಿದ್ದರು. ಯಾಕೆಂದ್ರೆ ಅಷ್ಟೊಂದು ಹಣ ಅದರೊಳಗಿತ್ತು. ಆದರೆ ಇವರ ಬಳಿ ಇದ್ದದ್ದು ಕೆಲವೇ ಚೀಲಗಳು. ಹಾಗೆ ತಮ್ಮ ಪ್ಲಾನ್ನ ಪ್ರಕಾರ ಕೇವಲ 2 ನಿಮಿಷದಲ್ಲಿ ಎಲ್ಲಾ ಚೀಲಗಳನ್ನ ಸೇತುವೆಯಿಂದ ಕೆಳಗೆ ಇಳಿಸಬೇಕಾಗಿತ್ತು. ಆದ್ದರಿಂದ ಹೆಚ್ಚು ಆಸೆ ಪಡದೆ ಬಾಕ್ಸ್ ನಂಬರ್ 20ರಲ್ಲಿದ್ದ 500 ರೂಪಾಯಿ ಮೌಲ್ಯದ 80,000 ನೋಟುಗಳು ಅಂದ್ರೆ 4 ಕೋಟಿ ಹಾಗೂ ಬಾಕ್ಸ್ ನಂಬರ್ 16ರಲ್ಲಿದ್ದ 500 ರೂಪಾಯಿ ಮೌಲ್ಯದ 35,000 ನೋಟುಗಳು ಅಂದ್ರೆ 1 ಕೋಟಿ 75 ಲಕ್ಷ ರೂಪಾಯಿ, ಒಟ್ಟು 5 ಕೋಟಿ 75 ಲಕ್ಷ ರೂಪಾಯನ್ನ ಚೀಲಕ್ಕೆ ತುಂಬಿಕೊಂಡು ಮೇಲೆ ಬಂದರು. ವೀರಚಲ್ಲಾನ್ ಅನ್ನುವ ನಿಲ್ದಾಣಕ್ಕೆ ಮುಂಚೆ ಒಂದು ಕ್ರಾಸ್ ಇತ್ತು. ಹಾಗಾಗಿ ರೈಲು ಸ್ಲೋ ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿತ್ತು. ಅದೇ ಕ್ರಾಸ್ನಲ್ಲಿದ್ದ ಸೇತುವೆಯ ಕೆಳಗೆ ತನ್ನ 2 ಸಹಚಾರರನ್ನ ನಿಲ್ಲಿಸಿದ್ದ ಮೊಹರ್ ಸಿಂಗ್ ಚೀಲಗಳನ್ನ ಕೆಳಗೆ ಎಸೆದು ವೀರಚಲ್ಲಾನ್ನಲ್ಲಿ ಎಲ್ಲರೂ ಇಳಿದು ಹೊರಟು ಹೋದರು. ರೈಲು ಆಗಸ್ಟ್ 9ರ ಬೆಳಗ್ಗೆ 4 ಗಂಟೆಗೆ ಚೆನ್ನೈ ತಲುಪಿತ್ತು. ಸುಮಾರು 11 ಗಂಟೆಗೆ ಆರ್ಬಿಐ ಅಧಿಕಾರಿಗಳು ಹಣ ತೆಗೆದುಕೊಳ್ಳಲು ಸೀಲ್ ಓಪನ್ ಮಾಡಿದಾಗ ಬೋಗಿಯ ಮೇಲ್ಛಾವಣಿಯಲ್ಲಿ 2 ಅಡಿ ಅಗಲದ ರಂಧ್ರದಿಂದ ಬೆಳಕು ಬರುತ್ತಿತ್ತು. ಪೊಲೀಸರು ದಿಗ್ಭ್ರಾಂತರಾಗಿದ್ದರು. ನಂತರ ತನಿಖೆಗೆ ಹೇಳಿದ ಗವರ್ನಮೆಂಟ್ ರೈಲ್ವೆ ಪೊಲೀಸರಿಗೆ ಸುಳಿವು ಸಿಗದೆ ಕೇಸನ್ನ ಸಿಬಿಐಗೆ ವಹಿಸಲಾಯಿತು. ಸಿಬಿಐ ಸುಮಾರು 2,000 ಜನರನ್ನ ವಿಚಾರಣೆ ಮಾಡಿದ್ರು. ಆದರೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಯಾವುದೇ ಸಾಕ್ಷಿಗಳು ಇರಲಿಲ್ಲ. ಬಹಳ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನ ಕಳ್ಳರು ಮುಗಿಸಿದ್ದರು. ಆದರೆ ಕತ್ತಲೆಯಲ್ಲಿ ನೋಟುಗಳನ್ನ ತುಂಬಿಕೊಂಡ ಪರ್ಡಿ ಗ್ಯಾಂಗ್ ಚೀಲವನ್ನ ತೆಗೆದಾಗ ಗೊತ್ತಾಯಿತು ಆ ನೋಟುಗಳೆಲ್ಲ ಹರಿದ ಮತ್ತು ಹಳೆಯ ನೋಟುಗಳು. ಹೀಗಾಗಿಯೇ ಸಿಬಿಐ ಅಥವಾ ಪೊಲೀಸ್ ಆಗಲಿ ನೋಟುಗಳ ಸೀರಿಯಲ್ ನಂಬರ್ನಿಂದ ಇವರನ್ನ ಗುರುತಿಸುವುದಕ್ಕೆ ಸಾಧ್ಯವಿರಲಿಲ್ಲ. ಬ್ಯಾಂಕುಗಳು ಆರ್ಬಿಐಗೆ ಅವುಗಳನ್ನ ಕಳುಹಿಸಿದ್ರೆ ಆರ್ಬಿಐ ಅವುಗಳನ್ನ ನಾಶ ಮಾಡಿ ಅದೇ ಮೌಲ್ಯದ ಹೊಸ ನೋಟುಗಳನ್ನ ಪ್ರಿಂಟ್ ಮಾಡುತ್ತೆ. ಪರ್ಡಿ ಗ್ಯಾಂಗ್ ವಿಧಿಯಿಲ್ಲದೆ ಬ್ಯಾಂಕುಗಳ ಮೂಲಕ ಸ್ವಲ್ಪ ಹಣವನ್ನೇ ಬದಲಾಯಿಸುತ್ತಿದ್ರು. ಆದರೆ ಅದಕ್ಕೂ ಒಂದು ಟ್ವಿಸ್ಟ್ ಕೊಟ್ಟವರು ನರೇಂದ್ರ ಮೋದಿ. ನವೆಂಬರ್ 8, 2016ರಂದು ನರೇಂದ್ರ ಮೋದಿ 500 ಮತ್ತು 1000 ರೂಪಾಯಿ ನೋಟುಗಳನ್ನು ಬ್ಯಾನ್ ಮಾಡಿದ್ರು. ಇದರಿಂದ ಅವರ ಬಳಿ ಉಳಿದಿದ್ದ 5 ಕೋಟಿಗೂ ಅಧಿಕ ಹಣವನ್ನ ಬೆಂಕಿಯಲ್ಲಿ ಸುಟ್ಟು ಮಧ್ಯಪ್ರದೇಶಕ್ಕೆ ಮರಳಿದ್ರು. ಇತ್ತ ಸಿಬಿಐ ಕೇಸ್ನಲ್ಲಿ ಲೀಡ್ ಸಿಗದೆ ಪರಿತಪಿಸುತ್ತಾ 2 ವರ್ಷ ಕಳೆದಿತ್ತು. ಆಗ ಕೇಂದ್ರ ಗೃಹ ಸಚಿವಾಲಯದ ಮೂಲಕ ನಾಸಾವನ್ನ ಸಂಪರ್ಕಿಸಿ ಉಪಗ್ರಹ ಚಿತ್ರಗಳನ್ನು ಪಡೆದು ಸಿಬಿಐ ಮೊಹರ್ ಸಿಂಗ್ ಮತ್ತು ಅವನ ಸಹಚರರು ಹಣದ ಚೀಲಗಳನ್ನು ಎಸೆದ ಸೇತುವೆಯ ಸ್ಥಳ ಪತ್ತೆ ಮಾಡಿತು. ನಂತರ ಸಿಬಿಐ ಆ ಏರಿಯಾದಲ್ಲಿ ಆಗ ಆಕ್ಟಿವ್ ಇದ್ದು ನಂತರ ಡಿಆಕ್ಟಿವೇಟ್ ಆದ 11 ಮೊಬೈಲ್ ನಂಬರ್ಗಳನ್ನು ಗುರುತಿಸಿದರು. ಕೇಸ್ ಆರಂಭವಾದ 730 ದಿನಗಳ ನಂತರ ಸಿಬಿಐ ಮಧ್ಯಪ್ರದೇಶವನ್ನು ತಲುಪಿತು.
2018ರ ಅಕ್ಟೋಬರ್ 12ರಂದು ದಿನೇಶ್ ಪರ್ಡಿ ಮತ್ತು ರೋಹನ್ ಪರ್ಡಿ ಎಂಬ ಇಬ್ಬರನ್ನ ಮಧ್ಯಪ್ರದೇಶದ ರತ್ಲಾಂನಲ್ಲಿ ಬಂಧಿಸಿ ತಮಿಳುನಾಡಿಗೆ ಕರೆತಂದ್ರು. ವಿಚಾರಣೆಯಲ್ಲಿ ಅವರ ಪರ್ಡಿ ಗ್ಯಾಂಗ್ ಈ ದರೋಡೆ ನಡೆಸಿದೆ ಅಂತ ಒಪ್ಪಿಕೊಂಡ್ರು. ಅಕ್ಟೋಬರ್ನಲ್ಲಿ ಉಳಿದ 4 ಜನರ ಜೊತೆಗೆ ಮೊಹರ್ ಸಿಂಗ್ ಅನ್ನು ಕೂಡ ಸಿಬಿಐ ಬಂಧಿಸಿತು. ಸ್ನೇಹಿತರೆ, ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ